ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ಸ್ವಾಗತ. ನಾನು ಇವತ್ತು ಬೇಸಿಕ್ ಗಣಿತದ ಬಗ್ಗೆ ನಿಮಗೆ ಹೇಳ್ಕೊಡ್ತೇನೆ. ಬೇಸಿಕ್ ಗಣಿತ ನೀವು ಆಲ್ರೆಡಿ ಈಗ 10th ಅದಿರಲ್ಲ, ನಿಮಗೆ ಬೇಸಿಕ್ ಅಂದ್ರೆ ಸ್ವಲ್ಪ ಚಿಹ್ನೆಗಳ ಪರಿಚಯ ಇರಬೇಕು. ಇಕ್ವೇಶನ್ ಒಳಗೆ ಎಕ್ಸ್ ವ್ಯಾಲ್ಯೂ ಹೆಂಗ್ ಕಂಡುಹಿಡಿಬೇಕು ಅನ್ನೋದು ಗೊತ್ತಿರಬೇಕು. ಆಮೇಲೆ ಲಸ ಮಸ ಅವು ಎಷ್ಟು ಇಂಪಾರ್ಟೆಂಟ್ ಆಲ್ರೆಡಿ ನಿಮಗೆ ಒಂದಿಷ್ಟು ಲೆಕ್ಕ ಮಾಡಿದ್ಮೇಲೆ ಗೊತ್ತಿರ್ಬೋದು ಅವು ಎಷ್ಟು ಬೇಸಿಕ್ ನಮಗೆ ಇಂಪಾರ್ಟೆಂಟ್ ಅಂತ ಹೇಳಿ. ಆ ಬೇಸಿಕ್ ಅನ್ನ ಕಾನ್ಸೆಪ್ಟ್ ನಾನು ಇವತ್ತ ಹೇಳ್ಕೊಡ್ತೀನಿ. ಯಾವ್ದಂದ್ರ ಮೂಲ ಗಣಿತದ ಪರಿಕಲ್ಪನೆ. ಮೂಲ ಗಣಿತದ ಪರಿಕಲ್ಪನೆ ಕರೆಕ್ಟ್. ಮೂಲ ಗಣಿತದ ಪರಿಕಲ್ಪನೆ ಇಲ್ಲಿ ನೋಡ್ರಿ, ನಾ ಈಗ ಫಸ್ಟ್ ಯಾವ್ದು ಹೇಳ್ತೇನೆ ಅಂದ್ರೆ ಚಿಹ್ನೆಗಳ ಬಗ್ಗೆ ಹೇಳ್ತೇನೆ. ಚಿಹ್ನೆಗಳು ಆಮೇಲೆ ಸಮೀಕರಣಗಳೊಳಗೆ ಎಕ್ಸ್ ವ್ಯಾಲ್ಯೂ ಹೆಂಗ್ ಕಂಡುಹಿಡಿಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ. ಸಮೀಕರಣಗಳು. ನೆಕ್ಸ್ಟ್ ಲಸ ಮತ್ತು ಮಸ. ಹೌದಾ? ಚಿಹ್ನೆಗಳು, ಸಮೀಕರಣಗಳು ಮತ್ತು ಲಸ ಮತ್ತು ಮಸ. ಈಗ ಫಸ್ಟ್ ಒನ್ ನಾ ಏನ್ ಮಾಡ್ತೇನೆ, ಚಿಹ್ನೆಗಳ ಬಗ್ಗೆ ನಿಮ್ಗೆ ಹೇಳ್ಕೊಡ್ತೇನೆ. ಚಿಹ್ನೆಗಳು ನಮಗ್ ಗೊತ್ತಿದಾವ. ಈಗ ಚಿಹ್ನೆಗಳು ಅಂದ್ರ ಆಮೇಲೆ ಇಲ್ಲಿ ನೋಡ್ರಿ, ಚಿಹ್ನೆಗಳು ಪ್ಲಸ್ ಇಂಟು ಪ್ಲಸ್ ಮಾಡಿದ್ರೆ ಏನ್ ಬರ್ತೈತಿ ನೋಡ್ರಿ, ಗೆಸ್ ಮಾಡ್ರಿ. ಪ್ಲಸ್ ಇಂಟು ಪ್ಲಸ್ ಮಾಡಿದ್ರೆ ಪ್ಲಸ್ ಆಗುತ್ತೆ, ಹೌದಾ? ಪ್ಲಸ್ ಇಂಟು ಮೈನಸ್ ಮಾಡಿದ್ರೆ ಮೈನಸ್, ಮೈನಸ್ ಇಂಟು ಮೈನಸ್ ಮಾಡಿದ್ರೆ ಪ್ಲಸ್ ಆಗುತ್ತಾ? ಕರೆಕ್ಟ್. ಆಮೇಲೆ ಮೈನಸ್ ಇಂಟು ಪ್ಲಸ್ ಮಾಡಿದ್ರೆ ಮೈನಸ್ ಆಗ್ತೈತಿ, ಹೌದಾ? ಸಜಾತಿಯ ಚಿಹ್ನೆಗಳಿದ್ರ ಪ್ಲಸ್ ಬರ್ತಾವು, ವಿಜಾತಿಯ ಚಿಹ್ನೆಗಳಿದ್ರ ಮೈನಸ್ ಬರ್ತಾವ. ಕರೆಕ್ಟ್. ವಿಜಾತಿಯ ಚಿಹ್ನೆಗಳಿದ್ರ ಮೈನಸ್ ಬರ್ತಾವ. ಈಗ ಒಂದಿಷ್ಟು ಎಕ್ಸಾಂಪಲ್ಸ್ ಅನ್ನ ನೋಡೋಣ. ಈಗ ಫಾರ್ ಎಕ್ಸಾಂಪಲ್ -23 +2 -3 ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿ ನೋಡೋಣ, ಹೌದಾ? -23 ಇಲ್ಲಿ ನೋಡ್ರಿ, ಪ್ಲಸ್ ಫಸ್ಟ್ ಏನ್ ಮಾಡ್ಬೇಕು ನಾವಿಲ್ಲಿ, ಈ ಬ್ರಾಕೆಟ್ ಒಳಗಿರುವಂತಹ ಚಿಹ್ನೆಗಳನ್ನ ಗುಣಾಕಾರ ಮಾಡಿ ಇಟ್ಕೋಬೇಕು. ಪ್ಲಸ್ ಇಂಟು ಮೈನಸ್ ಏನಾಗತ್ತೆ ನೋಡ್ರಿ, ಪ್ಲಸ್ ಇಂಟು ಮೈನಸ್ ಮೈನಸ್. 2 3 ಅಥವಾ 2 3 6 ಎಷ್ಟಾಯ್ತು ನೋಡ್ರಿ ಇದು ಆನ್ಸರು. ಈಗ ಮತ್ತೇನ್ ಮಾಡ್ಬೇಕು ಹೇಳ್ರಿ, ಇದು ಮೈನಸ್ ಬಂತು, ಇದು ಮೈನಸ್ ಬಂತು. ಸಜಾತಿಯ ಚಿಹ್ನೆಗಳು ಬಂದು ಅಂದ್ರ ಕೂಡಿಸ್ಬೇಕು. ನಾವು ಕೂಡಿಸಿ ಅದೇ ಚಿಹ್ನೆಯನ್ನ ಇಡ್ಬೇಕು. ಈಗ 23 + 6 ಎಷ್ಟಾಯ್ತು ನೋಡ್ರಿ, ಕರೆಕ್ಟ್ 29 ಆಯ್ತು. ಬಟ್ ಇದು ಯಾವ ಚಿಹ್ನೆ ಇದೆಯಲ್ಲ, ಸಜಾತಿಯ ಚಿಹ್ನೆ ಐತೆಲ್ಲ ಅದನ್ನ ನಾವು ಇಲ್ಲಿ ಬರಿಬೇಕು. ಅಂದ್ರ ಆನ್ಸರ್ ಎಷ್ಟು ಬಂತು ನಮ್ದು, -29 ಬಂತು. ಕರೆಕ್ಟ್. ಈ ರೀತಿ ನಮಗ ಬ್ರಾಕೆಟ್ ಒಳಗೆ ನಾವು ಮಿಸ್ಟೇಕ್ ಮಾಡೋದ, ಈ ಬ್ರಾಕೆಟ್ ಒಳಗಿಂದ ಚಿಹ್ನೆಗಳನ್ನ ಮರೆತ ಓನ್ಲಿ 2 3 6 ಅಂತಿತ್ತು, ಇಲ್ಲಿ ಪ್ಲಸ್ ಅಂತ ಇಟ್ಬಿಟ್ವಿ ಅಂದ್ರ ನಮ್ಮ ಆನ್ಸರು ರಾಂಗ್ ಆಗತ್ತ. ಮೊದಲು ನಾವು ಚಿಹ್ನೆಗಳ ಬಗ್ಗೆ ನಮಗ್ ಗಮನ ಇರ್ಬೇಕು. ಕರೆಕ್ಟ್. ಇನ್ನೊಂದು ಪ್ರಾಬ್ಲಮ್ ನೋಡೋಣ. ನೆಕ್ಸ್ಟ್ -18 -4 -6 +2 ಅಂತ ಇದೆ, ಹೌದಾ? ಈ ರೀತಿ ನಿಮ್ಗ ಬಂದಿರ್ಬೋದು ಈಗ ಆಲ್ರೆಡಿ ಲೆಕ್ಕ. ಇನ್ನೂ ಇಲ್ಲ ಅಂದ್ರೆ ಇನ್ನು ನೆಕ್ಸ್ಟ್ ಚಾಪ್ಟರ್ ಒಳಗ ಈ ಟೈಪ್ ಲೆಕ್ಕಗಳ ಬರ್ತಾವ. ಅಂದ್ರೆ ಇದ ಪ್ರಾಬ್ಲಮ್ ಒಳಗ ಈ ಟೈಪ್ ನಮ್ಗ ಸಾಲ್ವ್ ಮಾಡ್ಲಕ್ಕ ಬರ್ತಾವ, ಹೌದಾ? ಈಗ ಫಸ್ಟ್ ಏನ್ ಮಾಡೋಣ, -18 ಹಂಗ ಇರ್ಲಿ. ಕರೆಕ್ಟ್. -4 ಫಸ್ಟ್ ಈ ಬ್ರಾಕೆಟ್ ಅನ್ನ ಬಿಡಿಸ್ಕೊಳ್ಳೋಣ, ಹೌದಾ? ಈ ಬ್ರಾಕೆಟ್ ನೋಡ್ರಿ, -6 +2 ಐತಿ. ನಾವ್ ಏನ್ ಮಾಡ್ಬೇಕು ಇವಾಗ, ವಿಜಾತಿಯ ಚಿಹ್ನೆಗಳಿದ್ರ ಮೈನಸ್ ಮಾಡ್ಬೇಕು, ಸೊ ಇಲ್ಲಿ ಏನ್ ಮಾಡ್ಬೇಕು, 6 - 2 ಮಾಡಿದ್ರೆ ಎಷ್ಟಾಯ್ತು ನೋಡ್ರಿ, 4 ಆಯ್ತು. ಬಟ್ ಇಲ್ಲಿ ದೊಡ್ಡ ಅಂಕಿ ಹಿಂದಿನ ಚಿಹ್ನೆ ಯಾವ್ದಿದೆ ನೋಡ್ರಿ, ಮೈನಸ್ ಇದೆ. ಈ ಮೈನಸ್ ಅನ್ನ ನಾನು ಇಲ್ಲಿ ಬರಿಬೇಕು. ಕರೆಕ್ಟ್. ಈಗ -18 ಹೌದಾ, ಮೈನಸ್ ಇಂಟು ಮೈನಸ್
ಪ್ಲಸ್, ಹೌದಾ? ಮೈನಸ್ ಇಂಟು ಪ್ಲಸ್ ಮಾಡಿ, ಮೈನಸ್ ಇಂಟು ಮೈನಸ್ ಏನಾಗುತ್ತೆ ನಮ್ಗೆ ಪ್ಲಸ್ ಆಗುತ್ತೆ. ಆಮೇಲೆ ಇಲ್ಲಿ ನೋಡ್ರಿ 4 4 ಎಷ್ಟಾಯ್ತು ನೋಡ್ರಿ 16, ಹೌದಾ? ಈಗ ಮತ್ತೆ ಇದನ್ನ ಏನ್ ಮಾಡ್ಬೇಕು ನೋಡ್ರಿ, 2 ವಿಜಾತಿಯ ಚಿಹ್ನೆಗಳಿದ್ದಾವು. ವಿಜಾತಿಯ ಚಿಹ್ನೆಗಳಿದ್ರೆ ಏನ್ ಮಾಡ್ತೇವೆ ನೋಡ್ರಿ, -18 + 16 ಆದ್ರೆ ಎಷ್ಟಾಗತ್ತೆ ನೋಡ್ರಿ, 18 16 ಮೈನಸ್ ಮಾಡ್ಬೇಕು. ಅವಾಗ ಎಷ್ಟು ಬಂತು, 2 ಬಂತು. ಬಟ್ ದೊಡ್ಡ ಅಂಕಿಯ ಹಿಂದಿನ ಚಿಹ್ನೆ ಯಾವ್ದಿದೆ ನೋಡ್ರಿ, ಇಲ್ಲೇ ಮೈನಸ್ ಇದೆ. ಈ ಮೈನಸ್ ಅನ್ನ ಮರಿಬಾರದು. ಕರೆಕ್ಟ್? ಈ ರೀತಿ ನಾವು ಇದನ್ನ ಬೇಸಿಕ್ ಕಾನ್ಸೆಪ್ಟ್ ನಮಗೆ ಗೊತ್ತಿರ್ಬೇಕು. ಕರೆಕ್ಟ್? ಇನ್ನೊಂದು ಪ್ರಾಬ್ಲಮ್ ನೋಡೋಣ. -5 2x + 2, ಹೌದಾ? -5 2x + 2 ಅಂತ ಇದೆ, ಹೌದಾ? ಇದನ್ನ ನೋಡ್ರಿ, ಫಸ್ಟ್ ಏನ್ ಮಾಡ್ಬೇಕು, ಯಾವಾಗಿದ್ರು ಈ ಬ್ರಾಕೆಟ್ ಒಳಗೆ ನಾವು ಈ 5 ಇಲ್ಲಿ ಒಳಗೆ ಮಲ್ಟಿಪ್ಲೈ ಮಾಡ್ಬೇಕು ಅಂತಂದ್ರೆ ಫಸ್ಟ್ ಚಿಹ್ನೆಗಳ ಗುಣಾಕಾರ ಮಾಡಿ ಇಡ್ಬೇಕು. ಇಲ್ಲಿ ಏನು ಇರ್ಲಿಲ್ಲ ಅಂದ್ರೆ ಏನಿದೆ ನೋಡ್ರಿ, ಪ್ಲಸ್ ಇದೆ, ಹೌದಾ? ಮೈನಸ್ ಇಂಟು ಪ್ಲಸ್ ಏನಾಗತ್ತೆ ನೋಡ್ರಿ, ಮೈನಸ್ ಆಗತ್ತೆ. ಕರೆಕ್ಟ್? ಹೌದಾ? ಈಗ ಫಸ್ಟ್ ಸಂಖ್ಯೆಗಳನ್ನ ಗುಣಾಕಾರ ಮಾಡಬೇಕು. 5 2 10, ಹೌದಾ? ಆಮೇಲೆ ಈ ಎಕ್ಸು ಅಲ್ಲೇ ಉಳಿತು. ಕರೆಕ್ಟ್? ನೆಕ್ಸ್ಟ್ ಮತ್ತೆ ನಾನು ನಿಮಗೆ ಏನ್ ಹೇಳಿದೆ, ಯಾವಾಗಿದ್ರು ಫಸ್ಟ್ ಚಿಹ್ನೆಗಳನ್ನ ಗುಣಾಕಾರ ಮಾಡಿ ಇಟ್ಕೋಬೇಕು. ಮೈನಸ್ ಇಂಟು ಪ್ಲಸ್ ಏನಾಗತ್ತೆ ನೋಡ್ರಿ, ಮೈನಸ್. ಇಲ್ಲಿ 5 2 10 ಆಗತ್ತೆ. ಕರೆಕ್ಟ್? ನಾವ್ ಇದನ್ನ ಏನ್ ಮಾಡ್ಬೋದು, ಬಾಳ ಅಂದ್ರ ಈ 10 ಮತ್ತು ಕಾಮನ್ ಅದು ಬೇಡ. ಇಲ್ಲಿ ಏನ್ ಮಾಡ್ಬೇಕು, ಈಗ ಮೈನಸ್ ಅನ್ನು ಹೊರಗೆ ತೆಗೆದ ಬಾಳ ಅಂದ್ರ 10x + 10 ಅಂತ ಇಡ್ಬೋದು. ಯಾಕಂದ್ರೆ ಇವನ್ನೆರಡು ಪ್ಲಸ್ ಮಾಡ್ಲಿಕ್ಕೆ ಬರುದಿಲ್ಲ ನಮಗ, ಯಾಕಂದ್ರೆ ಇಲ್ಲಿ ಚರಾಕ್ಷರ ಇದೆ, ಇಲ್ಲಿ ಚರಾಕ್ಷರ ಇಲ್ಲ. ಕರೆಕ್ಟ್? ಈಗ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. -7 × 2x + 3y -1 2x + 2y. ನೋಡ್ರಿ, ಸ್ವಲ್ಪ ಟ್ರೈ ಮಾಡ್ರಿ ಈ ಪ್ರಾಬ್ಲಮ್ ಅನ್ನ. -7 × 2x + 3y -1 2x + 2y. ಈ ಪ್ರಾಬ್ಲಮ್ ಅನ್ನ ಸ್ವಲ್ಪ ಟ್ರೈ ಮಾಡ್ರಿ, ನೋಡು ನಾ ಮಾಡ್ತೇನೆ. ನೋಡೋಣ. ಈಗ ನಾನು ನಿಮ್ಗೆ ಯಾವಾಗಿದ್ರು ಈಗಾರ ಹೇಳಿದೆ, ಮೊದಲ ಚಿಹ್ನೆಗಳನ್ನ ಗುಣಾಕಾರ ಮಾಡಿ ಇಟ್ಕೋಬೇಕು. ಯಾಕಂದ್ರೆ ಚಿಹ್ನೆಗಳ ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲಿ ನೋಡ್ರಿ, ಇಲ್ಲಿ ಏನು ಇರ್ಲಿಲ್ಲ ಅಂದ್ರೆ ಪ್ಲಸ್ ಇದೆ. ಕರೆಕ್ಟ್? ಮೈನಸ್ ಇಂಟು ಪ್ಲಸ್ ಏನಾಗತ್ತೆ ನೋಡ್ರಿ, ಮೈನಸ್, ಹೌದಾ? 7 2 14x, ಹೌದಾ? 14x. ಮತ್ತಿಲ್ಲಿ ಚಿಹ್ನೆಗಳನ್ನ ಮರಿಬಾರ್ದು. ಮೈನಸ್ ಇಂಟು ಪ್ಲಸ್ ಏನಾಗತ್ತೆ, ಮತ್ತು ಮೈನಸ್ ಆಗತ್ತ. 7 3 ಎಷ್ಟಾಯ್ತು ನೋಡ್ರಿ, 7 3 21y ಆಗತ್ತ. ಕರೆಕ್ಟ್? ನೆಕ್ಸ್ಟ್ ಇದು ಈ ಬ್ರಾಕೆಟ್, ಈ ಸಂಖ್ಯೆ ನಮ್ಗೆ ಇಲ್ಲಿಗೆ ಮುಗೀತು. ನೆಕ್ಸ್ಟ್ ಈ -1ದಿಂದ ಇದನ್ನ ನಾವು ಗುಣಾಕಾರ ಮಾಡೋಣ. ಮೈನಸ್, ಇಲ್ಲಿ ನೋಡ್ರಿ, ಇಲ್ಲಿ ಏನು ಇರ್ಲಿಲ್ಲ ಅಂದ್ರೆ ಮತ್ತೆ ಪ್ಲಸ್ ಇದೆ, ಹೌದಾ? ಮೈನಸ್ ಇಂಟು ಪ್ಲಸ್ ಏನಾಗತ್ತೆ ನೋಡ್ರಿ, ಮೈನಸ್, ಹೌದಾ? 1 2 ಅಥವಾ 2 1 ಎಷ್ಟು ನಮಗ 2, ಹೌದಾ? ಎಕ್ಸ್ ಉಳಿತು. ನೆಕ್ಸ್ಟ್ ಮೈನಸ್ ಇಂಟು ಪ್ಲಸ್ ಏನಾಗತ್ತೆ ನೋಡ್ರಿ, ಇದು ಕರೆಕ್ಟ್ ಮೈನಸ್, ಹೌದಾ? ಆಮೇಲೆ ಇಲ್ಲಿ 1 ಇದೆ, ಇಲ್ಲಿ 2 ಇದೆ ಅಂದ್ರೆ ನಮಗ್ ಸೇಮ್ ಬಂದ್ಬಿಡ್ತೈತಿ. ಯಾಕಂದ್ರ ಗುಣಾಕಾರದ ಅನನ್ಯತಾಂಶ 1 ಅಂತ ನಮ್ಗೆ ಗೊತ್ತಿರ್ಬೇಕು. ಅಂದ್ರೆ 1ರಿಂದ ನೀವು ಯಾವ್ದಕ್ಕಾದ್ರೂ ಗುಣಿಸ್ರಿ ಸಂಖ್ಯೆ ನಮಗ ಅಷ್ಟೇ ಬರ್ತೈತಿ. ಕರೆಕ್ಟ್? ಈಗ ನೋಡ್ರಿ, ಸಜಾತಿ ಚಿಹ್ನೆಗಳು ಇವೆಲ್ಲ ಇಲ್ಲಿ y ಐತಿ, ಇಲ್ಲಿ x ಐತಿ, ನಮಗ ಪ್ಲಸ್ ಮಾಡ್ಲಿಕ್ಕೆ ಬರುದಿಲ್ಲ ಅಥವಾ ಮೈನಸ್ ಮಾಡಕ್ಕೂ ಬರುದಿಲ್ಲ. ಸಜಾತಿಯ ಚರಾಕ್ಷರಗಳಿದ್ರಷ್ಟೇ ನಾವು ಪ್ಲಸ್ ಮೈನಸ್ ಮಾಡ್ಲಿಕ್ಕೆ ಬರ್ತೈತಿ. ಕರೆಕ್ಟ್? ಇಲ್ಲಿ ನೋಡ್ರಿ, ನಾನು x ಇದ್ದದನ್ನ ಒಂದ್ ಸೈಡ್ ಬರ್ಕೋತೀನಿ, y ಇದ್ದದನ್ನ ಒಂದ್ ಸೈಡ್ ಅಂತ ಬರ್ಕೋತೀನಿ. ಕರೆಕ್ಟ್? -14x, ಇನ್ನೊಂದು x ಇದ್ದದ್ದು ಯಾವ್ದಿದೆ ನೋಡ್ರಿ, ಇಲ್ಲಿ -2x ಅಂತ ಇದೆ, ಹೌದಾ? -2x ಅಂತ ಇದೆ. ಇಲ್ಲಿ ನೋಡ್ರಿ, y ಇದ್ದದ್ದು -21y -2y ಅಂತ ಇದೆ. ಕರೆಕ್ಟ್?
ಹೌದಾ? ಈಗ ನಾವು ಇದನ್ನಷ್ಟ ಪ್ಲಸ್ ತರ ಮಾಡ್ರಿ ಮೈನಸ್ ತರ ಮಾಡ್ರಿ ಇದಷ್ಟ ಮಾಡ್ಲಿಕ್ಕೆ ಬರ್ತೈತಿ, ಇದು ಇಷ್ಟ ಮಾಡ್ಲಿಕ್ಕೆ ಬರ್ತೈತಿ. ಯಾಕಂದ್ರೆ ಇವೆರಡು ಚರಾಕ್ಷರಗಳು ಒಂದೇ ಇದಾವು, ಇವೆರಡು ಚರಾಕ್ಷರಗಳು ಒಂದೇ ಇದಾವು, ಎಲ್ಲಾ ಕೂಡಿಸಿ ನಮಗ್ ಬರೀಲಿಕ್ಕೆ ಬರುವುದಿಲ್ಲ. ಕರೆಕ್ಟ್? ಈಗ ನೋಡ್ರಿ, ಇಲ್ಲಿ ಮೈನಸ್ ಇದೆ, ಯಾವ ಚಿಹ್ನೆಗಳಿವು? ಸಜಾತಿಯ ಚಿಹ್ನೆಗಳು, ಸೇಮ್ ಸೈನ್ಸ್ ಅದಾವ. ಹೌದಾ? ಇಲ್ಲಿ ನೋಡ್ರಿ ಮೈನಸ್ ಇದ್ದಾವಾಗ ನಾವ್ ಏನ್ ಮಾಡ್ಬೇಕು? ಕೂಡಿಸ್ಬೇಕು. 14 ಪ್ಲಸ್ 2 ಎಷ್ಟಾಯ್ತು ನೋಡ್ರಿ? 16x ಆಯ್ತು. 16x ಆಯ್ತು. ಈ ಮೈನಸ್ ಚಿಹ್ನೆನ ಇಡ್ಬೇಕು ನಾವು. ಕೂಡಿಸಿ ಮತ್ತ ಪ್ಲಸ್ ಚಿಹ್ನೆ ಇಟ್ರ ತಪ್ಪಾಗುತ್ತೆ. ಯಾಕಂದ್ರೆ ಸಜಾತಿಯ ಚಿಹ್ನೆಗಳು ಯಾವ್ದಿದೆ ರೂಲ್ಸ್ ಇರೋದು ಹಂಗ ಇದೆ. ಸಜಾತಿಯ ಚಿಹ್ನೆಗಳಿದ್ರೆ ಕೂಡಿಸ್ಬೇಕು, ಅದು ಯಾವ ಸಂಖ್ಯೆ ಐತಿ ಅದೇ ಸಂಖ್ಯೆಯನ್ನ ನಾವು ಇಡ್ಬೇಕು. ಆಮೇಲೆ ಇಲ್ಲಿ ನೋಡ್ರಿ -21y -2y ಅಂತ ಇದೆ. ಹೌದಾ? ಇದನ್ನು ಸೇಮ್ ನಾವು ಕೂಡಿಸ್ಬೇಕೀಗ. ಕೂಡಿಸಿದ್ರೆ ಎಷ್ಟು ಬಂತು ನೋಡ್ರಿ? 21 ಪ್ಲಸ್ 2 ಮಾಡಿದ್ರೆ ಎಷ್ಟು ಬಂತು? 23 ಬಂತು. y ಹಂಗೆ ಇಡ್ಬೇಕು. ಆಮೇಲೆ ಇಲ್ಲಿ ಚಿಹ್ನೆ ಯಾವ್ದಿದೆ ನೋಡ್ರಿ? ಮೈನಸ್ ಇದೆ. ಕರೆಕ್ಟ್? ಇನ್ ಮೇಲೆ ಇದನ್ನ ಮತ್ತೆ ನಮಗ ಕೂಡಿಸ್ಲಿಕ್ಕೆ ಕಳೀಲಿಕ್ಕೆ ಬರುವುದಿಲ್ಲ. ಯಾಕಂದ್ರ ವಿಜಾತಿಯ ಚರಾಕ್ಷರಗಳಿದಾವು. ಎಕ್ಸ್ ಮತ್ತು y ನಮಗ ಕೂಡಿಸ್ಲಿಕ್ಕೆ ಬರುವುದಿಲ್ಲ. ಇದ ಬೇರೆ, ಇದ ಬೇರೆ. ಹೌದಾ? ಇದನ್ನ ನಾವು ಬಾಳ ಅಂದ್ರೆ ಇನ್ನೂ ಸ್ವಲ್ಪ ಮೈನಸ್ ಹೊರಗೆ ತೆಗೆದ ಬರಿಬೋದಷ್ಟ. -16x ಪ್ಲಸ್ 23y ಅಂತ ಬರಿಬೇಕು. ಯಾಕಂದ್ರೆ ಮೈನಸ್ ಇಲ್ಲೇ ಹೊರಗೆ ಬಂದಿದ್ದು. ಕರೆಕ್ಟ್? ಅರ್ಥ ಆಯ್ತು ಅಂತ ಅನ್ಕೋತೀನಿ. ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ಇದು ನೋಡಿ ನೆಕ್ಸ್ಟ್ 2x minus 2x plus 4y. ಹೌದಾ? -2x minus 2x plus 4y. ಸ್ವಲ್ಪ ನೀವು ಟ್ರೈ ಮಾಡಿ ನೋಡೋಣ. 2x into -2x plus 4y. ಕರೆಕ್ಟ್? ಇಲ್ಲಿ ನೋಡ್ರಿ, ಇಲ್ಲಿ ಯಾವುದು ಚಿಹ್ನೆ ಇರ್ಲಿಲ್ಲ ಅಂದ್ರೆ ಏನಿರ್ತೈತಿ ಅಂತ ಹೇಳಿದೆ ನಾನು? ಪ್ಲಸ್ ಇರ್ತೈತಿ. ಪ್ಲಸ್ ಇಂಟು ಮೈನಸ್ ಏನಾಗತ್ ನೋಡ್ರಿ? ಚಿಹ್ನೆಗಳು ನಮಗ್ ನೆನ್ಪಿರ್ಬೇಕು. ನಾನು ಆಗಲೇ ಹೇಳಿದೆ, ಪ್ಲಸ್ ಇಂಟು ಮೈನಸ್ ಏನಾಗತ್ ನಮಗ? ಮೈನಸ್. ಕರೆಕ್ಟ್? ಆಮೇಲೆ ಫಸ್ಟ್ ಸಂಖ್ಯೆಗಳನ್ನ ಗುಣಾಕಾರ ಮಾಡ್ಬೇಕು. 2 2 ಎಷ್ಟಿದೆ ನೋಡ್ರಿ? 4 ಇದೆ. ಕರೆಕ್ಟ್? ಆಮೇಲೆ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್. ಹೌದಾ? ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್. ಇದಕ್ಕೆ ಮತ್ತೆ ಘಾತಾಂಕಗಳ ನಿಯಮ ಬರ್ತಾವು. ಅದನ್ನು ಸ್ವಲ್ಪ ನಾ ಬೇಸಿಕ್ ಹೇಳ್ಬಿಡ್ತೇನೆ ನೋಡ್ರಿ. ಎಕ್ಸ್ ಇಂಟು ಎಕ್ಸ್. ಹೌದಾ? ಎಕ್ಸ್ ಇಂಟು ಎಕ್ಸ್ ಅಂದ್ರ ಇದ್ರ ಘಾತಾಂಕ ಏನು ಇರ್ಲಿಲ್ಲ ಅಂದ್ರ 1 ಇರ್ತೈತಿ. ಇಲ್ಲಿ ಏನು ಇರ್ಲಿಲ್ಲ ಅಂದ್ರ 1 ಇರ್ತೈತಿ. ನಾವ್ ಇದನ್ನ ಏನ್ ಮಾಡ್ಬೇಕು? ಎಕ್ಸ್ ಇದು ಘಾತಾಂಕಗಳ ನಿಯಮಗಳ ಪ್ರಕಾರ ಮ್ಯಾಲ ಇಲ್ಲಿ ಘಾತಾಂಕಗಳನ್ನ ಪ್ಲಸ್ ಮಾಡ್ಬೇಕು. 1 + 1 ಎಷ್ಟಾಯ್ತು? ಎಕ್ಸ್ ರೇಷ್ಟು ಅಂದ್ರೆ ಎಕ್ಸ್ ಸ್ಕ್ವೇರ್ ಬಂತು. ಹೌದಾ? ಎಕ್ಸ್ ರೇಷ್ಟು 2 ಬಂತು. ಅದು ನಾವು ಎಕ್ಸ್ ಸ್ಕ್ವೇರ್ ಅಂತ ಕರಿತೀವಿ. ಇದು ನಮಗ ಘಾತಾಂಕಗಳ ನಿಯಮ ಗೊತ್ತಿರ್ಬೇಕು. ಕರೆಕ್ಟ್? ನೆಕ್ಸ್ಟ್ ಪ್ಲಸ್ ಇಂಟು ಪ್ಲಸ್. ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಪ್ಲಸ್ ಇದೆ. ಈಗ ನಾವು ಇಲ್ಲಿ ಬರ್ಬೇಕು. ಪ್ಲಸ್ ಇಂಟು ಪ್ಲಸ್ ಎಷ್ಟಾಯ್ತು? ಮತ್ತು ಪ್ಲಸ್ ಆಯ್ತು. ಕರೆಕ್ಟ್? ಆಮೇಲೆ 2 4 ಎಷ್ಟು ನೋಡ್ರಿ? 8. ಹೌದಾ? ಈ ಎಕ್ಸ್ ಮತ್ತು ವೈ ಗುಣಾಕಾರ ಮಾಡಕ್ ಬರುದಿಲ್ಲ. ಅವನ್ನ ಹೆಂಗಿದಾವ್ ಹಂಗೆ ಇರ್ಬೇಕು. ಎಕ್ಸ್ ವೈ, 8x y. ಈಗ ಇದು ಇಲ್ಲಿ ನೋಡ್ರಿ, ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ, ಇಲ್ಲಿ ಎಕ್ಸ್ ವೈ ಇದೆ. ಅಂದ್ರೆ ಇದ್ರ ಘಾತಾಂಕನ ಬೇರೆ ಆಯ್ತು, ಇದ್ರ ಘಾತಾಂಕನ ಬೇರೆ ಆಯ್ತು. ನಿಮಗೊಂದು ಡೌಟ್ ಬರ್ಬೋದು, ಇಲ್ಲಿ ಎಕ್ಸ್ ಇದೆಯಲ್ಲ, ಇಲ್ಲಿ ಎಕ್ಸ್ ಇದೆಯಲ್ಲ, ಬಟ್ ಇಲ್ಲಿ ವೈ ಎಕ್ಸ್ಟ್ರಾ ಇದೆ, ಇಲ್ಲಿ ವೈ ಇಲ್ಲ. ಇದ್ದಾಗ ಇವೆರಡು ಸೇಮ್ ಆಗುದಿಲ್ಲ. ಅಂದ್ರೆ ಚರಾಕ್ಷರಗಳು ಸೇಮ್ ಬರುವುದಿಲ್ಲ. ಇವಾಗ ನಾವು ಇದನ್ನ ಕೂಡಿಸ್ಲಿಕ್ಕೂ ಬರುವುದಿಲ್ಲ, ಕಳೀಲಿಕ್ಕೂ ಬರುವುದಿಲ್ಲ. ಇದು ನಮಗೆ ಇಷ್ಟು ಚಿಹ್ನೆಗಳ ಪರಿಕಲ್ಪನೆ. ಹೌದಾ? ಈಗ ನಾನು ನೆಕ್ಸ್ಟ್ ಇಕ್ವೇಶನ್ ಅನ್ನ ಹೇಳ್ತೀನಿ, ಅಂದ್ರೆ ಸಮೀಕರಣಗಳನ್ನ ಹೇಳ್ತೀನಿ. ಸಮೀಕರಣಗಳು ಈಗ ನಿಮಗ 10th ಅಧ್ಯಾಯದೊಳಗ ಸಮೀಕರಣಗಳು ಅಂದ್ರೆ ಈಗ 2 ಚರಾಕ್ಷರಗಳಿರುವ ಅಂತ ಐತಲ್ಲ, ಅದು ಚರಾಕ್ಷರಗಳು ಇದ್ದಿದ್ದು. ಈಗ ನಿಮ್ಗೆ ಫಾರ್ ಎಕ್ಸಾಂಪಲ್ ಗೊತ್ತಿರಬಹುದು, a1x plus b1y plus c1 is equal to
0. ಹೌದಾ? a to x plus b to y plus c2 is equal to 0. ನೀವು ಆಲ್ರೆಡಿ ಈ ಪಾಠವನ್ನ ಕಲ್ತಿದ್ದೀರಾ ಅಂತ ಅನ್ಕೋತೀನಿ. ಹೌದಾ? ಇದು ಈ ರೀತಿ ಇಕ್ವೇಶನ್ ಒಳಗ ವೆರೈಟೀಸ್ ಆಫ್ ಅಂದ್ರೆ ಪದ್ಧತಿಗಳಿದಾವೆ. ಅವನ್ನ ಆ ವಿಧಾನದ ಮುಖಾಂತರ ನಾವು ಎಕ್ಸ್ ವ್ಯಾಲ್ಯೂವನ್ನ ಕಂಡುಹಿಡಿಬಹುದು. ನಾ ಇದನ್ನೆಲ್ಲ ಡಿಟೇಲ್ ಆಗಿ ಹೇಳುದಿಲ್ಲ, ನಿಮಗೆ ಬರೀ ಇವತ್ತ ಎಕ್ಸ್ ವ್ಯಾಲ್ಯೂವನ್ನ ಹೆಂಗ್ ಫೈಂಡ್ ಔಟ್ ಮಾಡೋದು, ಅದ್ರದ್ದು ಬೇಸಿಕ್ ಹೆಂಗ್ ಅನ್ನೋದನ್ನಷ್ಟ ಹೇಳ್ತೀನಿ. ಹೌದಾ? ಇದು ನಿಮ್ದು ಇಕ್ವೇಶನ್. ಕರೆಕ್ಟ್. ಈಗ ನೋಡ್ರಿ, ನಾನು ಎಕ್ಸ್ ವ್ಯಾಲ್ಯೂವನ್ನ ಹೆಂಗ್ ಫೈಂಡ್ ಔಟ್ ಮಾಡೋದು ಅನ್ನೋದನ್ನ ಹೇಳ್ತೀನಿ. ಈಗ ಫಾರ್ ಎಕ್ಸಾಂಪಲ್ 2x minus 4 is equal to 8. ಹೌದಾ? ಇದ್ರೊಳಗೆ ನಾನು ಎಕ್ಸ್ ವ್ಯಾಲ್ಯೂವನ್ನ ಹೆಂಗ್ ಕಂಡು ಹಿಡಿಬೇಕು? 2x minus 4 is equal to 8 ಅಂತ ಇದೆ. ಹೌದಾ? ಇಲ್ಲಿ ನೋಡ್ರಿ, 2x ಈಗ ಏನ್ ಮಾಡ್ಬೇಕು ಹೇಳ್ರಿ, 8 ಅಲ್ಲೇ ಇದೆ, -4 ಇದ್ದಿದ್ದನ್ನ ಈ ಸೈಡ್ ತೊಂಬರ್ರಿ, ಇಸ್ ಈಕ್ವಲ್ ಟು ಈ ಸೈಡ್ ತೊಂಬಂದ್ರೆ ಏನಾಯ್ತು, -4 ಇದ್ದಿದ್ದು ಚಿಹ್ನೆಗಳು ಚೇಂಜ್ ಆಗ್ತಾವು. ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತಾ, ಗುಣಾಕಾರ ಇದ್ದಿದ್ದು ಭಾಗಾಕಾರ ಆಗುತ್ತಾ. -4 ಹೋಗಿ ಏನಾಗ್ಬಿಡ್ತಿಲ್ಲ ನಮಗ, +4 ಆಯ್ತು. ಕರೆಕ್ಟ್. ನೆಕ್ಸ್ಟ್ ಇಲ್ಲಿ ನೋಡ್ರಿ, 2x ಇಸ್ ಈಕ್ವಲ್ ಟು 8 + 4 ಎಷ್ಟಿದೆ, 12 ಇದೆ. ಹೌದಾ? x ಇಸ್ ಈಕ್ವಲ್ ಟು 12. ಇಲ್ಲಿ ನಿಮ್ಗೆ ಆಲ್ರೆಡಿ ಹೇಳಿದೆ ನಾನು, ಇದು ಗುಣಾಕಾರ ಸ್ಥಾನದೊಳಗ ಇದೆ. ಈ ಗುಣಾಕಾರ ಸ್ಥಾನ ಹೋಗಿ ಈಚೆ ಕಡೆ ಬಂತಂದ್ರೆ ಏನಾಗ್ಬಿಡ್ತೈತೆ, ನಮಗ ಭಾಗಾಕಾರ ಆಗತ್ತ. ಹೌದಾ? 2 1 2 6 ಅಥವಾ 2 1 2 6. ಸೊ x ಇಸ್ ಈಕ್ವಲ್ ಟು 6. ಹೌದಾ? ಈಗ 10th ಅವರಿಗೆ ಇದೇ ನಿಮಗೆ ಡೈರೆಕ್ಟ್ ಪ್ರಾಬ್ಲಮ್ಸ್ ಅಂತ ಬರುವುದಿಲ್ಲ, ಬಟ್ ಇಕ್ವೇಶನ್ ಸಾಲ್ವ್ ಮಾಡಬೇಕಾ ನಡು ನಮಗೆ ಎಕ್ಸ್ ವ್ಯಾಲ್ಯೂವನ್ನ ಕಂಡು ಹಿಡಿಬೇಕು. ಈ ಎಕ್ಸ್ ವ್ಯಾಲ್ಯೂ ಕಂಡು ಹಿಡಿಯುವಲ್ಲೇ ನೀವು ಬಹಳ ಮಿಸ್ಟೇಕ್ ಮಾಡೋದು. ಯಾಕಂದ್ರೆ ಎಲ್ಲಿ ಪ್ಲಸ್ ತಗೋಬೇಕು, ಹೆಚ್ಚು ಕಡೆ ಬಂದ್ರೆ ಯಾವಾಗ ಮೈನಸ್ ಚಿಹ್ನೆಗಳ ಚೇಂಜ್ ಆಗ್ತಾವು, ಅಥವಾ ಎಕ್ಸ್ ನಾವು ಹೆಂಗ್ ಕಂಡು ಹಿಡಿಬೇಕು ಅನ್ನೋದು ನಮಗ ಬೇಸಿಕ್ ಕಾನ್ಸೆಪ್ಟ್ ಗೊತ್ತಿರಬೇಕು. ಕರೆಕ್ಟ್. ನೆಕ್ಸ್ಟ್ ಪ್ರಾಬ್ಲಮ್ ಅನ್ನು ನೋಡೋಣ. ಇದನ್ನ ನೋಡ್ರಿ, 7x - 6 is equal to 8. ನೋಡ್ರಿ, ಟ್ರೈ ಮಾಡ್ರಿ ನೀವು. 7x - 6 is equal to 8. 7x - 6 is equal to 8. -6 is equal to 8. ಸೇಮ್ ಈಗಾಗಲೇ ಪ್ರಾಬ್ಲಮ್ ಮಾಡಿದ್ವಲ್ಲ ಅದೇ ರೀತಿ 7x ಆಸ್ ಇಟ್ ಇಸ್ ಅಲ್ಲೇ ಇರಲಿ, ಇಸ್ ಈಕ್ವಲ್ ಟು 8 ಇಲ್ಲಿ ಇರಲಿ, -6 ಈ ಸೈಡ್ ತರ್ಬೇಕು ನಾವು. ಇಸ್ ಈಕ್ವಲ್ ಟು ಈ ಸೈಡ್ ಬಂತಂದ್ರ -6 ಇದ್ದಿದ್ದು ಏನಾಗತ್ತೆ ನಮಗ, +6 ಆಗತ್ತೆ. ಕರೆಕ್ಟ್. 7x is equal to 8 + 6 ಎಷ್ಟಾಗತ್ತೆ ನೋಡ್ರಿ, 14. ಹೌದಾ? 14. x is equal to 14 divided by, ಇಲ್ಲಿ ನೋಡ್ರಿ 7 ಅನ್ನೋದು ಗುಣಾಕಾರ ಸ್ಥಾನದೊಳಗಿದೆ. 7x ಅಂದ್ರೆ ಇಲ್ಲಿ ಏನು ಚಿಹ್ನೆ ಇರ್ಲಿಲ್ಲ ಅಂದ್ರೆ ನಮಗ ಇಂಟು ಇರ್ತೈತಿ. ಅಂದ್ರೆ ಗುಣಾಕಾರ ಇದ್ದಿದ್ ನಾವು ಈ ಸೈಡ್ ತಗೊಂಡ್ ಬಂದಿವಿ ಅಂದ್ರ ಭಾಗಾಕಾರ ಆಗತ್ತ. ಅಂದ್ರ ಭಾಗಾಕಾರ ಸ್ಥಾನದೊಳಗ ಇಲ್ಲಿ ಬಂತು. ಹೌದಾ? 7 1 7 2. ಸೊ x is equal to 2 ಅಂತ ಬಂತು. x is equal to 2 ಅಂತ ಬಂತು. ಇನ್ನೊಂದು ಪ್ರಾಬ್ಲಮ್ ನೋಡೋಣ. 6x is equal to 24 ಅಂತ ಇದೆ. ಈ ಪ್ರಾಬ್ಲಮ್ ಅನ್ನು ಹೆಂಗ್ ಸಾಲ್ವ್ ಮಾಡ್ಬೋದು ಸ್ವಲ್ಪ ಗೆಸ್ ಮಾಡ್ರಿ. 6x is equal to 24 ಅಂತ ಇದೆ. ಹೌದಾ? ಈಗ ಇಲ್ಲಿ ಟೈಪ್ ಇದು ಡಿಫ್ರೆಂಟ್ ಬಂತು, ಮೈನಸ್ ಪ್ಲಸ್ ಬರ್ಲಿಲ್ಲ, ಇದು ಗುಣಾಕಾರ, ಡೈರೆಕ್ಟ್ ಗುಣಾಕಾರ ಇದ್ದಿದ್ದನ್ನು ಬಂತು. ಇದನ್ನ ಹೆಂಗ್ ಮಾಡ್ಬೋದು, ಎಕ್ಸ್ ವ್ಯಾಲ್ಯೂವನ್ನ ನಾವು ಹೆಂಗ್ ಕಂಡು ಹಿಡಿಬೇಕಂದ್ರ ಎಕ್ಸ್ ಇಸ್ ಈಕ್ವಲ್ ಟು 24. ಹೌದಾ? ಇಲ್ಲೇ ಈ ಗುಣಾಕಾರ ಸ್ಥಾನದೊಳಗೆ ಇದ್ದದ್ದು ಏನಾಗ್ಬಿಡ್ತೈತೆ ನಮ್ಗೆ ಆಟೋಮೆಟಿಕ್ ಎಷ್ಟು ಬಂತು, ಭಾಗಾಕಾರ ಸ್ಥಾನದೊಳಗ ಬಂತು. ಸೊ 6 1 6 4 24 ಅಥವಾ 6 1 6 4. x is equal to 4. ಕರೆಕ್ಟ್. x is equal to 4 ಬಂತು. ಇನ್ನೊಂದು ಪ್ರಾಬ್ಲಮ್ ನೋಡೋಣ. x divided by 2
ಇಸ್ ಈಕ್ವಲ್ ಟು 4 ಅಂತ ಇದೆ. ಹೌದಾ? ಎಕ್ಸ್ ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು 4 ಅಂತ ಇದೆ. ಇಲ್ಲಿ ನೋಡ್ರಿ, ಈಗ ಏನ್ ಮಾಡ್ಬೇಕು, ಎಕ್ಸ್ ಆಸ್ ಇಟ್ ಈಸ್ ಇರ್ಲಿ. ಇದು ಎರಡು ಯಾವ ಸ್ಥಾನದೊಳಗಿದೆ ನಮಗ ಈ ರೀತಿ ಬರ್ದಿವಿ ಅಂದ್ರೆ ನಮಗ ಭಾಗಾಕಾರ ಸ್ಥಾನದೊಳಗಿದೆ. ಭಾಗಾಕಾರ ಇದ್ದಿದ್ದು ಇಸ್ ಈಕ್ವಲ್ ಟು ಆ ಸೈಡ್ ಹೋಗ್ತಂದ್ರೆ ನಮ್ಗೆ ಏನಾಗ್ಬಿಡ್ತೈತಿ, ಆಟೋಮೆಟಿಕ್ ಗುಣಾಕಾರ ಆಗಿಬಿಡ್ತೈತಿ. ಹೌದಾ? 4 ಇಂಟು 2, 4 ಇಂಟು 2 x is equal to 8. X is equal to 8. Correct? X is equal to 8. Next problem ಅನ್ನು ನೋಡೋಣ. X is equal to 8. ಇವಾಗ ಇನ್ನೊಂದು ನೋಡೋಣ. 3/4x is equal to 7. ಟ್ರೈ ಮಾಡಿ ನೋಡೋಣ. 3/4x is equal to 7 ಅಂತ ಇದೆ. ಹೌದಾ? ಈಗ ನೋಡ್ರಿ, ಎಕ್ಸ್ ಆಸ್ ಇಟ್ ಈಸ್ ಇರ್ಲಿ, ಈ 4 ಇಲ್ಲಿ ಹೋಗುತ್ತ, ಈ 3 ಇಲ್ಲಿ ಬರ್ತೈತಿ. ಕರೆಕ್ಟ್? ಈಗ ನೋಡ್ರಿ, 7 ಇಂಟು 4 ಡಿವೈಡೆಡ್ ಬೈ 3 ಅಂತ ಇದೆ. ಹೌದಾ? ಇಲ್ಲಿ ನೋಡ್ರಿ, ಎಕ್ಸ್ ಇಸ್ ಈಕ್ವಲ್ ಟು 7 4 ಎಷ್ಟು ನೋಡ್ರಿ, 7 4 28. ಆಮೇಲೆ ಇಲ್ಲಿ 3 ಬಂತು. ಹೌದಾ? ಈಗ ನಮಗ್ ಇದನ್ನ ಅಂದ್ರೇನು ಕಟ್ಟ ಹೊಡ್ಯಾಕ ಬರುದಿಲ್ಲ. ಸಾಕು, ಇಷ್ಟ ಇಟ್ಬಿಡೋಣ. ಇಲ್ಲ ಪಾಯಿಂಟ್ ಒಳಗೆ ಇಟ್ರು ನಡೀತಿತ್ತು. ಸಾಕು, ಇಷ್ಟ ಇಟ್ಬಿಡೋಣ. ಕರೆಕ್ಟ್? ಎಕ್ಸ್ ಇಸ್ ಈಕ್ವಲ್ ಟು 28/3 ಅಂತ ಇದೆ. ಹೌದಾ? ಈ ರೀತಿ ನಮಗ ಇಕ್ವೇಶನ್ ಒಳಗ ಎಕ್ಸ್ ವ್ಯಾಲ್ಯೂ ಅಥವಾ ವಾಯ್ ಬಂದಾಗ ವಾಯ್ ವ್ಯಾಲ್ಯೂ ಅನ್ನ ಇದೇ ರೀತಿ ನಾವು ಸೇಮ್ ಅನ್ನ ಕಂಡು ಹಿಡಿಬೇಕು. ಇಷ್ಟು ನಮಗ ಬೇಸಿಕ್ ನಾಲೆಜ್ ಇದ್ರ ಬಗ್ಗೆ ಗೊತ್ತಿರಬೇಕು. ಕರೆಕ್ಟ್? ಈಗ ನೆಕ್ಸ್ಟ್ ಲಸ ಮತ್ತು ಮಸ ಅನ್ನ ನೋಡೋಣ. ಲಸ ಮತ್ತು ಮಸ. ಲ ಸ ಅ ಮತ್ತು ಮಸ ಅ. ಆಲ್ರೆಡಿ ನೀವು ಇದನ್ನ 6th 7th ಇದ್ದಾಗ ಕಲ್ತ್ಬಿಟ್ಟಿರಿ. ಹೌದಾ? LCM ಮತ್ತು HCF ಅಂತ. ಹೌದಾ? ಲಸ ಅಂದ್ರೆ ಏನಿರ್ಬೋದು ನೋಡ್ರಿ, ಸ್ವಲ್ಪ ಹೇಳ್ರಿ. ಲಘುತ್ತಮ ಸಾಮಾನ್ಯ ಅಪವರ್ತ್ಯ. ಮಸ ಅಂದ್ರ ಮಹತ್ತಮ ಸಾಮಾನ್ಯ ಅಪವರ್ತನ. ಅಪವರ್ತ್ಯ, ಇದು ಅಪವರ್ತನ ಅಂದ್ರ ಲೀಸ್ಟ್ ಕಾಮನ್ ಮಲ್ಟಿಪಲ್ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಹೌದಾ? ನನಗಿದು ನಿಮಗ 10th ಲಸ ಮಸ ಕಂಡು ಹಿಡಿಯೋದು ಬರುದಿಲ್ಲ. ಬಟ್ ಒಂದೊಂದು ಪ್ರಾಬ್ಲಮ್ ಒಳಗ ನಿಮಗ ಲಾಸ್ಟಿಗೆ ಬಂದಾಗ ಲಸ ತೆಗೆದ್ ಲೆಕ್ಕ ಮಾಡೋದಿರ್ತೈತಿ. ಅಲ್ಲಿ ನಿಮ್ದು ಏನಾಗ್ಬಿಡ್ತೈತಿ, ಗಾಡಿ ಸ್ಟ್ರಕ್ ಆಗ್ಬಿಡ್ತೈತಿ. ಯಾಕಂದ್ರೆ ನೀವು ಅಲ್ಲಿ ಮಾಡ್ತಿರ್ತೀರಿ, ನಿಮಗೆ ಲಸ ಮಾಡೋದು ಗೊತ್ತಿರ್ಲಿಲ್ಲ ಅಂದ್ರೆ ನಿಮಗೆ ನೆಕ್ಸ್ಟ್ ಪ್ರಾಬ್ಲಮ್ ಗೊತ್ತಾಗೋದಿಲ್ಲ. ಆದ್ರಿಂದ ನಾನು ಲಸ ಮತ್ತು ಮಸಗಳನ್ನ ಹೆಂಗ್ ಕಂಡು ಹಿಡಿಬೇಕು ಅನ್ನೋದನ್ನ ಹೇಳ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಒಂದ್ ಸೆಕೆಂಡ್. ಈಗ 5 ಮತ್ತು 15 ಅಂತ ಇದೆ. ಹೌದಾ? ನಮಗೆ ಇವೆರಡರದ್ದು ಲಸ ಬೇಕಾಗಿರ್ತೈತಿ. ಹೌದಾ? ಲಸ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಈಗ 5 ಯಾವ್ಯಾವ ಮಗ್ಗಿ ಒಳಗೆ ಬರ್ತೈತಿ ನೋಡ್ರಿ. 5 1 ಮತ್ತು 5 ಮಗ್ಗಿ ಒಳಗ ಬರ್ತೈತಿ. ಕರೆಕ್ಟ್? 15 3 ಅಂತಂದ್ರ ಇಲ್ಲಿ ನೋಡ್ರಿ, ಈ 3 ಯಾವ್ಯಾವ ಮಗ್ಗಿ ಒಳಗ್ ಬರ್ತೈತಿ, 1 ಮತ್ತು 3 ಮಗ್ಗಿ ಒಳಗ್ ಬರ್ತೈತಿ. ಆಮೇಲೆ 4 1 ಮಗ್ಗಿ, ನೆಕ್ಸ್ಟ್ 2, ನೆಕ್ಸ್ಟ್ 4 ಮಗ್ಗಿನ ಬರ್ತೈತಿ. ಹೌದಾ? ಇಲ್ಲಿ ನೋಡ್ರಿ, ಲಸ ಏನಾಯ್ತು ನೋಡ್ರಿ, ನಮ್ಗ ಇಲ್ಲಿ ಕಾಮನ್ ಅಂತ ಯಾವ ಬರ್ಲೇ ಇಲ್ಲ ನಮಗ. ಹೌದಾ? ಇಲ್ಲಿ 1 ಅಷ್ಟೇ ಬಂತು, ಇಲ್ಲಿ ಕಾಮನ್ ಅಂತ ಯಾವ ಬರ್ಲೇ ಇಲ್ಲ. ಹೌದಾ? ಈಗ ನಮಗ ಇದು ಕಾಮನ್ ಇದ್ರ ಲಸ ಎಷ್ಟಾಯ್ತು, ಇದು 3 4 12 ಬಂದ್ಬಿಡ್ತೈತಿ ನಮಗ. ಹೌದಾ? ಕಾಮನ್ ಅಂದ್ರೆ 1. ಆಮೇಲೆ ಇಲ್ಲಿ ಉಳಿದದ್ದು ಯಾವ ಇದಾವ, ಇಲ್ಲಿ 4 ಮತ್ತು 3 ಇದೆಯಲ್ಲ, ಇದ್ರ ಲಸ ಎಷ್ಟು ಬಂತು ನಮಗ, 12 ಬಂತು. ಹೌದಾ? ಅದೇ ಮಸ ಏನಾಗತ್ ನೋಡ್ರಿ, ಇಲ್ಲಿ ಯಾವ ಕಾಮನ್ ಇಲ್ಲ, ಒಂದೇ ಕಾಮನ್ ಯಾವ್ದಿದೆ ನೋಡ್ರಿ, ಇಲ್ಲಿ
1 ಅಂತ ಇದೆ. ಇದ್ರದ್ದು ಮಸ ಏನಾಯ್ತು 1. ಮಸ ಇಸ್ ಈಕ್ವಲ್ ಟು 1 ಅಂತ ಇದೆ. ಹೌದಾ? ಇದು ನಮ್ಗೆ ಲಸ ಮತ್ತು ಮಸಗಳ ಪರಿಕಲ್ಪನೆ ನಮ್ಗೆ ಇರಬೇಕು. ಇದನ್ನ ನಾವು ಸ್ವಲ್ಪ ನಾನು ಸಿಮ್ಯುಲೇಷನ್ ಮುಖಾಂತರ ತೋರಿಸ್ತೇನೆ, ನೋಡ್ತೀರಿ. ಸ್ಕ್ರೀನ್ ಕಾಣಿಸ್ತಾ ಇರ್ತದೆ ಅಂತ ತಿಳ್ಕೊತೇನೆ. ಹಾ, ಇಲ್ಲಿ ನೋಡ್ರಿ 60 ಇದೆ, 80 ಇದೆ. ಹೌದಾ? ಇದ್ರದ್ದು ನಮಗೆ ಲಸ ಎಷ್ಟಿದೆ ನೋಡ್ರಿ. ಅವ್ರೀಗ ಯಾವ್ಯಾವ ಮಗ್ಗಿ ಒಳಗೆ ಬರ್ತೈತಿ ಅಂತ ಕೊಟ್ಟಿದ್ದಾರೆ ಇಲ್ಲಿ. 2 ಸ್ಕ್ವೇರ್, 3, ಆಮೇಲೆ 5. ಹೌದಾ? ಆಮೇಲೆ ಇದ್ರದ್ದು 80. ಇದನ್ನ ಹೆಂಗ್ ಮಾಡಿದಾರಂತ ಒಂದ್ಸಲ ನಾನು ನಿಮಗೆ ಇಲ್ಲಿ ತೋರಿಸ್ತೇನೆ. ಸೈಡ್ ಸ್ಕ್ರೀನ್ ಅಂತ ಕಾಣಿಸ್ತಾ ಇರ್ಬೋದು. 60 ಇದೆ. ಹೌದಾ? ಇಲ್ಲಿ ನೋಡ್ರಿ, 2 3 6 0. ಹೌದಾ? 2 15. ಹೌದಾ? 2 15. ಆಮೇಲೆ 3 5. ನೆಕ್ಸ್ಟ್ 5 1. ಹೌದಾ? ಅದನ್ನ ಅವ್ರು ಹೆಂಗ್ ಮಾಡಿದಾರೆ ನೋಡ್ರಿ. ಇಲ್ಲಿ 2 ಸ್ಕ್ವೇರ್ ಬಂದಿದೆ, 2 ಸ್ಕ್ವೇರ್, ಆಮೇಲೆ 3 1, ಆಮೇಲೆ 5 ಬಂದಿದೆ. ಕರೆಕ್ಟ್? ಅದನ್ನ ಅವರು ಹಂಗ್ ಮಾಡಿದಾರೆ. ಇಲ್ಲಿ ಇದೆ ನೋಡ್ರಿ. ಕರೆಕ್ಟ್? ಆಮೇಲೆ ಇದನ್ನ 80 ಹೆಂಗ್ ಮಾಡಿದಾರೆ ನೋಡೋಣ ಒಂದ್ಸಲ. 80 2 4 8 0, 2 2 4. ಕರೆಕ್ಟ್? 2 1 2 5 5 1. ಹೌದಾ? ಈ ರೀತಿ ನಾವು ಅಂದ್ರೆ 2 ಮಗ್ಗಿಲ್ಲೇ ನಾವು ಇದನ್ನ ಭಾಗಿಸ್ಕೊಂತ ಬಂದಾರ. ಅಂದ್ರೆ 2 ಎಷ್ಟಿದೆ ನೋಡ್ರಿ ಇಲ್ಲಿ. 1 2 3 4 ಅಂತ ಇದೆ. ಹೌದಾ? 2 2⁴ ಇಂಟು 5 ಅಂತ ಇದೆ. ಈಗ ನೋಡ್ರಿ, ಇದ್ರೊಳಗೆ ನಾವು HCF ಅಂದ್ರೆ ಮಸ ಅಂದ್ರೆ ಎಷ್ಟ್ ಇರ್ಬೋದು ಅಂತ ಹೇಳ್ತಾರ ಅವ್ರಿಗೆ. ಮಸ ಅಂದ್ರೆ 2⁵, 2⁵2 ಅಂದ್ರೆ ಕಾಮನ್ ಇದ್ದಿದ್ದಷ್ಟ ತಗೊಂತಾರೋ. ಆಮೇಲೆ ಇದರ ಆನ್ಸರ್ ಎಷ್ಟು ಬರ್ತೈತೆ ನೋಡ್ರಿ. ಈಗ 20. 2 2 4, 4 5 20. ಕರೆಕ್ಟ್? ನೆಕ್ಸ್ಟ್ ಲಸ ನೋಡೋಣ ಇದ್ರದ್ದು. ಈಗ 2⁴ ಕಾಮನ್ ಅಂದ್ರೆ ಇಲ್ಲೇ ಕಾಮನ್ ಇದ್ದಿದ್ದು ಇದೊಂದು 2⁴ ಒಂದು ಉಳಿತು. ಯಾವ್ದು ಹೇಳ್ರಿ? 3 ಉಳ್ದೈತಿ. ಇಲ್ಲೇ ಕಾಮನ್ ಇದ್ದಿದ್ದು 5 ಉಳ್ದೈತಿ. ಅಂದ್ರೆ LCM ಎಷ್ಟಾಯ್ತು ನಮ್ದು? 240 ಆಯ್ತು. ಹೌದಾ? 240 ಆಯ್ತು. ನಾವ್ ಇದನ್ನ ಈ ರೀತಿ ನಾವು ಕಂಡು ಹಿಡಿಬಹುದು. ಈಗ ನಾವು ಮತ್ತೊಂದು ಲೆಕ್ಕ ಬೇರೆ ನಂಬರ್ ಚೇಂಜ್ ಮಾಡ್ಲಿ. 6 ಹಾಕ್ತೀನಿ. ಆಮೇಲೆ ಇಲ್ಲಿ 7 ಹಾಕ್ತೀನಿ. ಸಾರಿ 9 ಹಾಕ್ತೀನಿ. ಹೌದಾ? 6 9 ಹಾಕ್ತೇನೆ. ಈಗ ಅವ್ರು ಆಲ್ರೆಡಿ ಅದ್ರ ಸ್ಥಾನ ಬಂದ್ಬಿಡ್ತು. ಈಗ 2 ಮಗ್ಗಿ ಅಥವಾ 3 ಮಗ್ಗಿದಿಂದ ಇದು 2⁴ ಇದು ಇದು 3 ಸ್ಕ್ವೇರ್ ಬಂತು. ಇಲ್ಲಿ 2 ಇಂಟು 3 ಇಲ್ಲಿ ಬಂತು. ಹೌದಾ? ಈಗ ಇದ್ರದ್ದು ಮಸ ಎಷ್ಟು ಬರ್ತೈತೆ ನೋಡೋಣ. ಮಸ ಅಂದ್ರೆ ಕಾಮನ್ ಇದ್ದಿದ್ದಿಲ್ಲಿ 3 ಅಷ್ಟ ಇದೆ. ಹೌದಾ? ಇದ್ರದ್ದು ಮಸ ಎಷ್ಟು ಬರ್ತೈತಿ ನೋಡೋಣ. ಅಂದ್ರೆ ಮಸ ಎಷ್ಟು ಬಂತು? ಇಲ್ಲಿ 3 ಬಂತು. ಕರೆಕ್ಟ್? ಇಲ್ಲಿ ಲಸ ಎಷ್ಟು ಬಂತು ನೋಡ್ರಿ. 2 ಕಾಮನ್ ಇಲ್ಲಿ ಇದ್ದು 3 ಸ್ಕ್ವೇರ್ ಅಂತ ಇದೆ. ಲಸ ಎಷ್ಟು ಬಂತು ನೋಡ್ರಿ. 18 ಬಂತು. ಕರೆಕ್ಟ್? ಇದೇ ರೀತಿ ನಾವು ಸಂಖ್ಯೆ ಚೇಂಜ್ ಮಾಡ್ಕೊಂಡು ಹೋದಂಗೆ ಇದರ ಆನ್ಸರ್ ಅನ್ನ ನಾವು ನೋಡಬಹುದು. ಈಗ ನೋಡ್ರಿ, ಇಲ್ಲಿ 5 ಹಾಕ್ತೇನೆ. ನೆಕ್ಸ್ಟ್ ಇಲ್ಲಿ 7 ಹಾಕ್ತೇನೆ. ಕರೆಕ್ಟ್? ಈಗ ನೋಡ್ರಿ, ಇದ್ರ ಆನ್ಸರ್ ನೋಡ್ರಿ ತಾನ ಚೇಂಜ್ ಆಗ್ಬಿಡುತ್ತೆ. HCF ಅಂದ್ರೆ ಮಸ ಎಷ್ಟೈತಿ? 1 ಇದೆ. ಇಲ್ಲಿ ಇವೆರಡರೊಳಗು ಕಾಮನ್ ಬರ್ಲೇ ಇಲ್ಲ. ಅವಾಗ ಏನಾಯ್ತು? 1 ಆಯ್ತು. ನೆಕ್ಸ್ಟ್ ಇಲ್ಲಿ LCM ಇಲ್ಲಿ ಕಾಮನ್ ಬರ್ಲಿಲ್ಲ ಅಂದ್ರೆ 2 ಗುಣಾಕಾರ ಮಾಡಿಡ್ಬೇಕು. 5 7 35. ಇದೇ ರೀತಿ ನಾವು ಇನ್ನು ಸಂಖ್ಯೆಗಳನ್ನ ಚೇಂಜ್ ಮಾಡ್ಕೋಬಹುದು. ಇದೆಲ್ಲರಿಗೂ ನಿಮ್ಗೆ ಅರ್ಥ ಆಯ್ತು ಬೇಸಿಕ್ ಅಂತ ತಿಳ್ಕೊಳ್ತೀನಿ. ಇಲ್ಲಿಗೆ ಇದು ಮೂಲ ಗಣಿತದ ಪರಿಕಲ್ಪನೆ ಪಾಠವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಅಥವಾ ಏನು ತಿಳಿಲಿಲ್ಲ ಅಂದ್ರೆ ನನ್ಗೆ ಕ್ವಶನ್ ಕೇಳ್ಬೋದು.
ಹೌದಾ? ನಾನು ಇಲ್ಲಿಗೆ ಈ ಪಾಠವನ್ನ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು.